ನೋಡಿ, ನಮ್ಮ ಯುವಕರು ಬೆಂಗಳೂರಲ್ಲಿ ಒಂದು 15-20-25 ಸಾವಿರಕ್ಕೆ ಬೆಳಗಿಂದ ಸಂಜೆ ಕೆಲಸ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಅಂಥವ್ರಿಗೆಲ್ಲ ಒಂದು ಮಾತು ಹೇಳ್ತೀನಿ, ನಿಮ್ಮ ಸ್ವಂತ ಜಾಗ ಇಟ್ಕೊಂಡಿರ್ತಾರೆ ನೀವು ಈ ಥರ ಕೋಳಿ ಉದ್ಯಮಿ, ಕೋಳಿ ಸಾಕಾಣಿಕೆ ಮಾಡ್ಬೋದು, ಪೌಲ್ಟ್ರಿ ಬಿಸ್ನೆಸ್ ಮಾಡ್ಬೋದು. BV380 ಪ್ರತಿದಿನ ಮೊಟ್ಟೆ ಇಡುತ್ತೆ. ಒಂದು 12, 15, 10 ರೂಪಾಯಿ ಈ ಥರ ಮಾರಾಟ ಮಾಡ್ಬೋದು. ಒಂದೊಂದು ಕೋಳಿ ಮೊಟ್ಟೆನೂ ತುಂಬ ಲಾಭ ಇದೆ. ನೋಡಿ, ಈ ಕೋಳಿ ಸಾಕಾಣಿಕೆಯಲ್ಲಿ ಮೊಟ್ಟೆಗೋಸ್ಕರ ಸಾಕಾಣಿಕೆ ಮಾಡ್ತಾರಲ್ಲ, 2 ರೀತಿ ಸಾಕಾಣಿಕೆ ಮಾಡ್ತಾರೆ. ಒಂದು ಹೊರಗಡೆ ಬಿಟ್ಟು ಸಾಕಾಣಿಕೆ ಮಾಡೋದು, ಹೊರಗಡೆ ಬಿಟ್ಟು ಮೇಯಿಸೋದು, ಈ ಹುಳ ಹುಲ್ಲು ಇಂಥವನ್ನೆಲ್ಲ ತಿನ್ನಿಸ್ಬಿಟ್ಟು ಸಾಕಾಣಿಕೆ ಮಾಡೋದು. ಇನ್ನೊಂದು ನೋಡಿ, ಈ ಥರ ಕೇಜಲ್ಲಿ ಸಾಕಾಣಿಕೆ ಮಾಡೋದು. ಸ್ನೇಹಿತರೆ, ಇವತ್ತು ಕನಕಪುರ ರೋಡು ರವಿಶಂಕರ್ ಗುರೂಜಿ ಆಶ್ರಮ ಆಪೋಸಿಟಲ್ಲಿ ಎಂಟ್ರೆನ್ಸ್ ಆಪೋಸಿಟ್ ಇದೆಯಲ್ಲ, ಅದರಲ್ಲಿ ಉಡುಪಿ ಗಾರ್ಡನ್ ಬ್ಯಾಕ್ ಸೈಡಲ್ಲಿ ರಂಗನಾಥ್ ಫಾರ್ಮ್ ಹೌಸ್ಗೆ ಬಂದಿದ್ದೀನಿ. ಇವ್ರು ನೋಡಿ, ಒಂದು 15ಕ್ಕೆ ಒಂದು 50 ಅಡಿ ಅನ್ಸುತ್ತೆ ಜಾಗ. BV380 ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಪ್ರತಿದಿನ ಮೊಟ್ಟೆ ಇಡುತ್ತೆ. ಈ BV380ಯ ವಿಶೇಷತೆ ಏನು ಅಂತಂದರೆ 380 ಮೊಟ್ಟೆ ಇಡುತ್ತೆ ವರ್ಷಕ್ಕೆ. ಅದಕ್ಕೋಸ್ಕರ ಇದ್ರ ಹೆಸರು BV380 ಅಂತ ಇರೋದು. ಇದ್ರ ಕೆಲಸ ಏನು ಅಂದರೆ, ಲೇಯರ್ ಫೀಡ್ನ ಹಾಕಿರ್ತಾರೆ. ಆ ಲೇಯರ್ ಫೀಡ್ನ ತಿಂದ್ಬಿಟ್ಟು ಡೈಲಿ ಮೊಟ್ಟೆ ಇಡೋದು ಅಷ್ಟೇ ಈ ಕೋಳಿಯ ಕೆಲಸ ಬರೋದು. ಸರ್, ಇದು ಏನು ಫೀಡ್ ನೀವು ಕೊಡ್ತಾ ಇರೋದು? ಲೇಯರ್ ಫೀಡ್. ನೋಡಿ, ಈ ಮೊಟ್ಟೆಯಲ್ಲಿ ಒಮೆಗಾ ಫ್ಯಾಟಿ ಆಸಿಡ್ ಅಂತ ಇರುತ್ತೆ. ಬೇರೆ ಮೊಟ್ಟೆಗಳಿಗೆ ಕಂಪೇರ್ ಮಾಡಿದ್ರೆ ಅದು ತುಂಬ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ. ಒಮೆಗಾ ಫ್ಯಾಟಿ ಆಸಿಡ್ ಇದು. ನೋಡಿ, ಈ ಕೋಳಿ ಸಾಕಾಣಿಕೆಯಲ್ಲಿ ಮೊಟ್ಟೆಗೋಸ್ಕರ ಸಾಕಾಣಿಕೆ ಮಾಡ್ತಾರಲ್ಲ, 2 ರೀತಿ ಸಾಕಾಣಿಕೆ ಮಾಡ್ತಾರೆ. ಒಂದು ಹೊರಗಡೆ ಬಿಟ್ಟು ಸಾಕಾಣಿಕೆ ಮಾಡೋದು, ಹೊರಗಡೆ ಬಿಟ್ಟು ಮೇಯಿಸೋದು, ಈ ಹುಳ ಹುಲ್ಲು ಇಂಥವನ್ನೆಲ್ಲ ತಿನ್ನಿಸ್ಬಿಟ್ಟು ಸಾಕಾಣಿಕೆ ಮಾಡೋದು. ಇನ್ನೊಂದು ನೋಡಿ, ಈ ಥರ ಕೇಜಲ್ಲಿ ಸಾಕಾಣಿಕೆ ಮಾಡೋದು. ಇದು ಕೇಜಲ್ಲಿ ಹೆಂಗೆ ಅಂದರೆ, ಅದು ಜಸ್ಟ್ ನೀರು ಮತ್ತು ಫುಡ್ಡು ಆಹಾರ ತಿನ್ನುತ್ತೆ, ಒಂದು ಕಡೆ ಮೊಟ್ಟೆ ಇಡ್ತಾ ಇರುತ್ತೆ. ಇದು ಒಂದು ಉತ್ತಮ ಅಂತ ಅನ್ಬೋದು. ಆದರೆ ಹೊರಗಡೆ ಸಾಕಾಣಿಕೆ ಮಾಡೋದು ಅದು ಒಂದು ಬೇರೆ ರೀತಿಯ ಬರುತ್ತೆ ಸ್ನೇಹಿತರೆ. ಅದು ತುಂಬ ಒಳ್ಳೆಯದು. ನಾಟಿ ಕೋಳಿ ಮೊಟ್ಟೆ, ಒರಿಜಿನಲ್ ಪ್ಯೂರ್ ನಾಟಿ ಕೋಳಿ ಸಾಕಾಣಿಕೆ ಮಾಡೋದು, ಹೊರಗಡೆ ಬಿಟ್ಟು ಮೇಯಿಸೋವಂಥದ್ದು.